ಶಾಪಿಫೈ ಪ್ಲ್ಯಾನ್ಸ್ ತುಂಬ ಡಿಫ್ರೆಂಟ್ ಪ್ಲ್ಯಾನ್ಸ್ ಇದೆ. ಇನಿಷಿಯಲಿ ಬಿಸ್ನೆಸ್ ಸ್ಟಾರ್ಟ್ ಮಾಡೋರಿಗೆ ಒಂಥರ ಪ್ಲ್ಯಾನ್ ಯೂಸ್ ಆದರೆ, ನಿಮ್ಮ ಆಲ್ರೆಡಿ ಸ್ವಲ್ಪ ಬಿಸ್ನೆಸ್ ಇದ್ದು ಅಥವಾ 3 ವರ್ಷದಿಂದ ನಾನು ಆಲ್ರೆಡಿ ಬಿಸ್ನೆಸ್ ಮಾಡ್ತಿದ್ದೀನಿ, ಇವಾಗ ನಾನು ಆನ್ಲೈನ್ ಬರ್ತಾ ಇದ್ದೀನಿ, ಇವಾಗ ನಾನು ಎಕ್ಸ್ಪ್ಯಾಂಡ್ ಮಾಡ್ತಾ ಇದ್ದೀನಿ ಅನ್ನೋರಿಗೆ ಬೇರೆ ಪ್ಲ್ಯಾನ್ಸ್ ಇದೆ. ಇನ್ನು ಕೆಲವು ಕಂಪ್ನೀಸ್ ಇದೆ, ತುಂಬ ದಿನಗಳಿಂದ ಇರುತ್ತೆ, ಅವ್ರು ಇವಾಗ ಆನ್ಲೈನ್ ಮಾಡ್ತಿದ್ದಾರೆ ಆ್ಯಂಡ್ ದೇ ಆರ್ ಆಲ್ಸೋ ಎಕ್ಸ್ಪ್ಯಾಂಡಿಂಗ್ ಇಂಟರ್ನ್ಯಾಷನಲಿ. ಇಂಡಿಯಾದಲ್ಲಿ ಪ್ರೆಸೆನ್ಸ್ ಇದ್ದು ಇಂಟರ್ನ್ಯಾಷನಲಿ ಹೋಗಬೇಕು ಅಂತ ಹೇಳಿದ್ರೆ ಅವ್ರಿಗೆ ಇನ್ನೊಂದು ಡಿಫ್ರೆಂಟ್ ಪ್ಲ್ಯಾನ್ಸ್ ಇದೆ. ಸೊ ಐಡಿಯಲಿ ನೋಡೋದಾದರೆ ಶಾಪಿಫೈ ಆಲ್ 3 ಕ್ಯಾಟಗರೀಸ್ ಅಥವಾ 3 ಕ್ಯಾಟಗರೀಸ್ಗೆ ಇದನ್ನು ಶೋಕೇಸ್ ಮಾಡುತ್ತೆ. ನೀವು ಸ್ಟಾರ್ಟ್ ಮಾಡ್ತಾ ಇದ್ರೂ ಇದು ನಿಮಗೆ ಹೆಲ್ಪ್ ಆಗುತ್ತೆ, ನೀವು ಆಲ್ರೆಡಿ ಸ್ಟಾರ್ಟ್ ಮಾಡಿ ಎಕ್ಸ್ಪ್ಯಾಂಡ್ ಮಾಡಬೇಕಾದ್ರೂ ಹೆಲ್ಪ್ ಆಗುತ್ತೆ, ನೀವು ಆಲ್ರೆಡಿ ಎಕ್ಸ್ಪ್ಯಾಂಡೆಡ್ ಆಗಿದ್ದು ನೀವು ಇದರಲ್ಲಿ ಗ್ರೋ ಆಗಬೇಕು ಅಂದರೆ ಆ ಪ್ಲ್ಯಾನ್ಸ್ ಕೂಡ ಎಕ್ಸ್ಪ್ಯಾಂಡ್ ಆಗುತ್ತೆ. ಇದು ಹೇಗೆ ಈ ಮೂವರೆಗೂ ಯೂಸ್ ಆಗುತ್ತೆ ಅಂದರೆ ಲಾಟ್ ಆಫ್ ಕಸ್ಟಮೈಸೇಷನ್ಸ್ ಬರುತ್ತೆ. ನಿಮಗೆ ಹೇಗೆ ಬೇಕೋ ನಿಮ್ಮ ವೆಬ್ಸೈಟ್ನ ಕಸ್ಟಮೈಸ್ ಮಾಡ್ಕೋಬೋದು, ಯಾವ ಥರ ಬೇಕೋ ಆ ಥರ ಪ್ರಾಡಕ್ಟ್ಸ್ನ ಆ್ಯಡ್ ಮಾಡ್ಕೋಬೋದು. ಹಾಗಾಗಿ ಇದು ನಿಮಗೆ ಮಲ್ಟಿಪಲ್ ಯೂಸೇಜ್ ಲೆವೆಲಲ್ಲಿ ಡಿಫ್ರೆಂಟ್ ಪ್ಲ್ಯಾನ್ಸಲ್ಲಿ ನಿಮಗೆ ಕೇಟರ್ ಆಗುತ್ತೆ. ಬಾಸ್ ವಾಲಾ, ಬಿ ದ ಬಾಸ್.